ಮನೆಗೆ ಯಾವಾಗಲೂ ಐಎಸ್ಐ ಪ್ರಮಾಣಿತ ಉಪಕರಣಗಳನ್ನೇ ಬಳಸುವಂತೆ ವೈರಿಂಗ್ ಕೆಲಸವನ್ನು ಸರ್ಕಾರಿ ಲೈಸೆನ್ಸ್ ಹೊಂದಿದ ಗುತ್ತಿಗೆದಾರರಿಂದ ಮಾತ್ರ ಮಾಡಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ಲಗ್ ಪಾಯಿಂಟ್ಗಳು ಮಕ್ಕಳ ಕೈಗೆ ಎಟುಕದಂತಿರಲಿ ಅಂತ ಎಇಇ ರವೀಂದ್ರ ಬಾಬು ಮುನ್ನೆಚ್ಚರಿಕಾ ಕ್ರಮಗಳನ್ನು ತಿಳಿಸಿದರು. ಶ್ರೀನಿವಾಸಪುರ ಪಟ್ಟಣದ ಬೆಸ್ಕಾಂ ಉಪವಿಭಾಗದ ವತಿಯಿಂದ ಮಂಗಳವಾರ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅದೇ ರೀತಿಯಾಗಿ ವಿದ್ಯುತ್ ಕಂಬಗಳಿಗೆ ಬ್ಯಾನರ್ ಅಥವಾ ಜಾಹೀರಾತು ಫಲಕಗಳನ್ನು ಕಟ್ಟೋದು, ಬಟ್ಟೆಗಳನ್ನು ಒಣಗಿಸುವ ತಂತಿಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಬಾರದು, ಸ್ವಿಚ್ಗಳನ್ನು ಯಾವುದೇ ಕಾರಣಕ್ಕೂ ಒದ್ದೆ ಕೈಲಿ ಮುಟ್ಟಬಾರದು, ಇತರ ಎಚ್ಚರಿಕಾ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಲಹೆಗಳ ಸಮಿತಿ ಏರ್ಪಡಿದ್ದೇವೆ. ಇದರಲ್ಲಿ ವಿದ್ಯುತ್ತನ್ನು ನಾವು ಯಾವ ರೀತಿ ಬಳಸಬೇಕು, ಯಾವ ರೀತಿ ಬಳಸಬಾರ್ದು, ನೀವು ವಿದ್ಯುತ್ ಸಂಬಂಧಪಟ್ಟ ಮನೆಯಲ್ಲ ವೈರಿಂಗ್ಗಳಲ್ಲಿ ಇನ್ನೊಂದಾಗಲಿ ಮಾಡ್ಕೋಬೇಕಾದ್ರೆ ಸಂಬಂಧಪಟ್ಟ ಅನುಮತಿ ಪಡೆದ ಗುತ್ತಿಗೆದಾರರಿಂದ ಮಾಡಿಸ್ಕೋಬೇಕು. ಮತ್ತು ಯಾವ ರೀತಿ ಮನೆಯಲ್ಲಿ ವೈರಿಂಗ್ ಮಾಡಿಸ್ಕೋಬೇಕು, ಎಷ್ಟು ಟೈಟಲ್ಲಿ ಇರಬೇಕು ಪಿನ್ಗಳು, ಮತ್ತು ಸೇಫ್ಟಿ ಬಿಲ್ಡಿಂಗ್ಗಳನ್ನು ನೀವು ಇರೋಂಥ ಅಲ್ಲಿ ಲೈನ್ಗಳಿಂದಲೂ 1.2 ಮೀಟರ್ ದೂರ ಕಟ್ಕೋಬೇಕು, ಹತ್ತಿರ ಕಟ್ಟಬಾರ್ದು. ಒಂದು ವೇಳೆ ಕಟ್ಟಿ ಏನಾದರೂ ಅನಾಹುತ ಆದರೆ ತೊಂದರೆ ಆಗುತ್ತೆ ಅಂತ ಅರಿವು ಮೂಡಿಸೋದಕ್ಕೆ ಹಾಗೂ ವಿದ್ಯುತ್ತಿನ ಸುರಕ್ಷತೆ ಬಗ್ಗೆ ಎಲ್ರಿಗೂ ಜನತೆಗೆ ಅರಿವು ಮೂಡಿಸೋದಕ್ಕೋಸ್ಕರ ಜಾಥಾನ ಮಾಡ್ತಾರೆ.